ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಪಟ್ಟಣಗೆ ಸಾಯಿ ಸುದರ್ಶನ್ ಇವಾಗ ಪ್ರೆಸೆಂಟ್ ಅವರು NCAದಲ್ಲಿ ಇಂಜುರಿ ರಿಕವರಿ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಅವರು ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿರೋದು. ವಿರಾಟ್ ಕೊಹ್ಲಿಯಿಂದ ಜಾಸ್ತಿ ಕಲ್ತಿದ್ದಾರೆ. ಅವರು ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ, ಬ್ಯಾಟಿಂಗ್ ಆಡ್ಬೇಕಾದಾಗ ಆ ಪ್ರೆಜರ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಅದ್ರ ಜೊತೆಗೆ ಮತ್ತೆ ಅಡಾಪ್ಟ್ ಯಾವ ತರ ಆಗ್ತಾರೆ, ಕಂಡೀಷನ್ಸ್ ಇರುತ್ತಲ್ಲ ಡಿಫ್ರೆಂಟ್ ಕಂಡೀಷನ್ಸ್, ಆ ಡಿಫ್ರೆಂಟ್ ಕಂಡೀಷನ್ಸ್ ತಕ್ಕಂಗೆ ಯಾವ ರೀತಿ ಅಡಾಪ್ಟ್ ಆಗ್ತಾರೆ ಅನ್ನೋದನ್ನೆಲ್ಲ ವಿರಾಟ್ ಕೊಹ್ಲಿಯಿಂದ ಕಲ್ತಿದ್ದಾರೆ ಸಾಯಿ ಸುದರ್ಶನ್. ಮತ್ತೆ ಸಾಯಿ ಸುದರ್ಶನ್ ನ್ಯೂಟ್ರಿಟೋನಿಯಸ್ಟ್ ಹತ್ರ ಮಾತನಾಡಿದ್ದಾರೆ. ಅಲ್ಲಿ ಮಾತಾಡ್ಬಿಟ್ಟು ವಿರಾಟ್ ಕೊಹ್ಲಿ ಅವ್ರ ದೇಹನ ಹೇಗ್ ಕಾಪಾಡ್ಕೊಳ್ತಾರೆ, ಮತ್ತೆ ದೇಹಕ್ಕೆ ಯಾವ ರೀತಿ ಆಹಾರನ ಸೇವನೆ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಇರ್ಬೋದು, ಮತ್ತೆ ಡಿನ್ನರ್ ಇರ್ಬೋದು, ಯಾವ್ಯಾವ ರೀತಿ ಆಹಾರನ ಸೇವನೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿನ ಐಡಲೈಸ್ ಆಗಿ ತಗೊಂಡಿರೋದು. ಅವರು ವಿರಾಟ್ ಕೊಹ್ಲಿ ಆಟಿಟ್ಯೂಡ್ ನೋಡ್ಬಿಟ್ಟು ಐಡಲೈಸ್ ಆಗಿ ತಗೊಂಡಿದ್ದಾರೆ. ಕೆಲವರು ಅವ್ರ ಫಿಟ್ನೆಸ್ ಮೇಂಟೈನ್ ಮಾಡಿದ್ರಲ್ವ ಬಾಡಿ, ಆ ಫಿಟ್ನೆಸ್ ಮೇಲೆ ಕೂಡ ಐಡಲೈಸ್ ಆಗಿ ತಗೊಂಡಿದ್ದಾರೆ. ಇವ್ರು ನೋಡಿ ಯಾವ ರೀತಿ ಆಹಾರ ಸೇವನೆ ಮಾಡ್ಬೇಕು ಅನ್ನೋದ್ರ ಮೇಲೆ ಕೂಡ ಐಡಲೈಸ್ ಆಗಿ ತಗೊಂಡಿದ್ದಾರೆ. ಓವರ್ ಆಲ್ ವಿರಾಟ್ ಕೊಹ್ಲಿನ ಫಾಲೋ ಮಾಡೋ ತರ ಕಾಣ್ತಾ ಇದೆ ಮಗ ಸಾಯಿ ಸುದರ್ಶನ್ ಅಷ್ಟೇ. ಅಪ್ಡೇಟ್ ನಂಬರ್ 2, IPL ನ ಟೀಮ್ಸ್ ಗೆ ರ್ಯಾಂಕಿಂಗ್ಸ್ ನ ಕೊಟ್ಟಿರೋದು ಆಕಾಶ್ ಚೋಪ್ರಾ. 2021 ಇಂದ 26 ಕನ್ಸಿಡರ್ ಮಾಡಿದ್ದಾರೆ. ಅದರಲ್ಲಿ ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರಲ್ವಾ, ಆ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ರ್ಯಾಂಕಿಂಗ್ಸ್ ನ ಕೊಟ್ಟಿರೋದು. ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲನೇ ಸ್ಥಾನನ ಕೊಟ್ಟಿರೋದು ಗುಜರಾತ್ ಟೈಟನ್ಸ್ ಗೆ. ಗುಜರಾತ್ ಟೈಟನ್ಸ್ ನೋಡಿ ಒಂದ್ಸಲ ಚಾಂಪಿಯನ್ಸ್ ಸಹ ಆಗಿದ್ರು, ಮತ್ತೆ ಫೈನಲ್ ಸಹ ಆಡಿದ್ರಲ್ವಾ, ಅಲ್ಲಿಂದ ಮೊದಲನೇ ಸ್ಥಾನ ಡಿಸರ್ವ್ ಅಂತ ಹೇಳಿರೋದು ತಪ್ಪಿಲ್ಲ. ಮತ್ತೆ ಸೆಕೆಂಡ್ ಪ್ಲೇಸ್ ಬಂದು RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಷ್ಟೇ ಡಿಸರ್ವ್, ಯಾಕಂದ್ರೆ 2 ಟೈಮ್ಸ್ ಚಾಂಪಿಯನ್ಸ್ ಆಗಿರೋದು. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ RCB ಗೆ ಮೊದಲನೇ ಸ್ಥಾನ ಕೊಡ್ಬೇಕಾಯ್ತು, ಯಾಕಂದ್ರೆ 2 ಸಲ ಚಾಂಪಿಯನ್ಸ್ ಆಗಿದಾರಲ್ವಾ, ಆ ಕಾರಣದಿಂದ ಮೊದಲನೇ ಸ್ಥಾನ ಕೊಡ್ಬೇಕಾಯ್ತು. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಹೇಳಿದ್ದಾರೆ. ಮತ್ತೆ ಮೂರನೇ ಸ್ಥಾನ ಡೆಲ್ಲಿ ಕ್ಯಾಪಿಟಲ್ಸ್ ಡಿಸರ್ವಾ? ನನ್ಗೆ ಯಾಕೋ ಡಿಸರ್ವ್ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ನೋಡಿ ಅವ್ರು ಕ್ವಾಲಿಫೈ ಆಗೋದೇ ಕಷ್ಟ ಆಗ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್. ಆದ್ರಿಂದ ನಂಬರ್ 3 ಅವ್ರು ಡಿಸರ್ವ್ ಅಲ್ಲ, ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿದ್ದಾರೆ. ಮತ್ತೆ ನಂಬರ್ 4 ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್, ಪರವಾಗಿಲ್ಲ, ಡಿಸರ್ವ್ ಅಂತ ಹೇಳ್ಬೋದು. ನಂಬರ್ 5 ಪೊಸಿಷನ್ KKR ಸಹ ಒಂದ್ಸಲ ಚಾಂಪಿಯನ್ಸ್ ಆಗಿದ್ದಾರೆ, ಆದ್ರಿಂದ ಡಿಸರ್ವ್. ನೆಕ್ಸ್ಟ್ CSK ಮೊದ್ಲು ಯಾವ ತರ ಇತ್ತಂದ್ರೆ IPL ಸ್ಟಾರ್ಟ್ ಆಯ್ತಲ್ವಾ, ಅವಾಗ ಅವಳಿ ಅನ್ನೋದು ಜಾಸ್ತಿ ಇತ್ತು. ಇವಾಗ ಲಾಸ್ಟ್ 5 years ಅಂತ ಗಮನಿಸಿದಾಗ ಅಷ್ಟೊಂದ್ ಜನ ಅವಳಿ ಕೊಡಕ್ ಆಗ್ತಾ ಇಲ್ಲ. ಚಾಂಪಿಯನ್ಸ್ ಆಗಿದ್ದಾರೆ ಒಂದ್ ಸೀಸನ್ ಬಿಟ್ಟರೆ 4 ಸೀಸನ್ ಒಂಥರ ವರ್ಸ್ಟ್ ಆಫ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಆದ್ರಿಂದ ಅವ್ರಿಗೆ ನಂಬರ್ 6 ಪೊಸಿಷನ್ ನ ಕೊಟ್ಟಿದ್ದಾರೆ. ಲಕ್ನೋ ಸೂಪರ್ ಗೇಮ್ಸ್ ನ ನನ್ಗೆ ಅನ್ಸಂಗೆ ಲಾಸ್ಟ್ ಆಗ್ಬೇಕು ಮಗ. ಹೌದು, ಅವ್ರ ಕಡೆಯಿಂದ ಯಾವ್ದೇ ಅಷ್ಟೊಂದು ಜನ ಪರ್ಫಾರ್ಮೆನ್ಸ್ ಬರ್ತಲ್ಲ, ಒಂಥರ ವರ್ಸ್ಟ್ ಆಗಿ ಕೊಡ್ತಾ ಇದಾರೆ. ಅವ್ರು ನೋಡಿ ಕ್ವಾಲಿಫೈ ಆಗಕ್ಕೆ ಕಷ್ಟ ಪಡ್ತಾ ತಿನ್ಕಾಡ್ತಾ ಇರೋದು, ಆದ್ರಿಂದ ಅವ್ರಿಗೆ ಲಾಸ್ಟ್ ಪೊಸಿಷನ್ ಕೊಡ್ಬೇಕಾಗಿತ್ತು. ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್, ಮುಂಬೈ ಇಂಡಿಯನ್ಸ್ ಅಂತೂ ಲಾಸ್ಟ್ ಕೊಟ್ಬಿಟ್ಟಿದ್ದಾರೆ. ನೋಡಿ ಮುಂಬೈ ಇಂಡಿಯನ್ಸ್ ಲಾಸ್ಟ್ 5 years ಇಂದ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್, ಕ್ವಾಲಿಫೈ ಆಗಕ್ಕೆ ಕಷ್ಟ ಪಡ್ತಾ ಇರೋದು. ಕ್ಯಾಪ್ಟನ್ಸಿನ ಸರಿ ಹೋಗ್ತಾ ಇಲ್ಲ, ಫ್ರಾಂಚೈಸಿ ಕಡೆ ಯಾರ್ಯಾರು ಪ್ಲೇಯರ್ಸ್ ಬರ್ತಾರಲ್ಲ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾರಲ್ಲ, ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಆದ್ರಿಂದ ಅವ್ರನ್ನ ಲಾಸ್ಟ್ ಪ್ಲೇಸ್ ಹಾಕಿರೋದು. ರ್ಯಾಂಕ್ಸ್ ಅಲ್ಲಿ ನನ್ನ ಪ್ರಕಾರ RCB ಮೊದಲನೇ ಸ್ಥಾನ ಕೊಡ್ಬೇಕಾಯ್ತು, ಗುಜರಾತ್ ಟೈಟನ್ಸ್ ಗೆ 2ನೇ ಸ್ಥಾನ ಕೊಡ್ಬೇಕಾಯ್ತು, ಮತ್ತೆ ಲಕ್ನೋ ಸೂಪರ್ ಗೇಮ್ಸ್ ಇದಾರಲ್ವಾ ಅವ್ರನ್ನ ಲಾಸ್ಟ್ ಪೊಸಿಷನ್ ಅಲ್ಲಿ ಆಗ್ಬೇಕಾಯ್ತು. ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಬಟ್ ಇವಾಗ ಇಲ್ಲಿ ಏನ್ ಡಿಸ್ಪ್ಲೇ ಮಾಡಿದೀನೋ ಅದು ಆಕಾಶ್ ಚೋಪ್ರಾ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿರೋದು. ಅಪ್ಡೇಟ್ ನಂಬರ್ 4, ಪದೇ ಪ್ರೂವ್ ಆಗ್ತಾ ಇರೋದು ಇಂಡಿಯಾ ವಿರುದ್ಧ ಸೀರೀಸ್ ನ ಏನ್ ಕಾಡ್ಬೇಕು, ಎಷ್ಟು ಇಂಪಾರ್ಟೆಂಟ್ ಇಂಡಿಯಾ ವಿರುದ್ಧ ಸೀರೀಸ್ ನ ಆಡುದು ಅಂತ. ನೋಡಿ ನ್ಯೂಜಿಲೆಂಡ್ ಫೈನಾನ್ಷಿಯಲ್ ಇಯರ್ ಅಂತ ಇದೆ. 31st July 2025 ಇಂದ 31st July 2026 ಅವ್ರದ್ದು ಫೈನಾನ್ಷಿಯಲ್ ಇಯರ್. ಅಲ್ಲಿ ಏನಂದ್ರೆ ಅಲ್ಲಿ ಇವಾಗ 1 year ಅಲ್ಲಿ ಪ್ರಾಫಿಟ್ ಆಯ್ತಾ ಇಲ್ಲ ಲಾಸ್ ಆಯ್ತಾ, ಬ್ರಾಡ್ಕಾಸ್ಟ್ ಯಾವ ತರ ಆಯ್ತು, ಯಾವ್ದ್ರಿಂದ ಲಾಸ್ ಆಯ್ತು, ಇಲ್ಲಿ ಪ್ರಾಫಿಟ್ ಆಯ್ತು, ಇಲ್ಲಿ ರೆವೆನ್ಯೂ ಜನರೇಟ್ ಆಯ್ತು ಅಂತೆಲ್ಲ ಫೈನಾನ್ಷಿಯಲ್ ಇಯರ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ 2025 ಇಂದ 26 ಅಲ್ಲಿ ನೋಡಿದಾಗ $7.3 million ಲಾಸ್ ಆಗಿರೋದು. ಅದು ಬ್ರಾಡ್ಕಾಸ್ಟ್ ವಿಚಾರದಲ್ಲಿ ಇರ್ಬೋದು, ಮತ್ತೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರ್ಬೋದು, ಮತ್ತೆ ಮ್ಯಾಚ್ ರೆವೆನ್ಯೂ ಇರುತ್ತಲ್ವಾ ಆ ವಿಚಾರದಲ್ಲಿ ಇರ್ಬೋದು, ಎಲ್ಲದರಲ್ಲೂ ಲಾಸ್ ಆಗಿದೆ. ಇದು 2025 ಇಂದ 26 ಇಲ್ಲಿ ಲಾಸ್ ಆಗಿದಾರಲ್ವಾ. ಇವಾಗ ನೆಕ್ಸ್ಟ್ 2026 ಇಂದ 27 ಗೆ ಯಾವ ರೀತಿ ಇರುತ್ತಂತ ಪ್ರೊಜೆಕ್ಟೆಡ್ ಮಾಡಿದ್ದಾರೆ. ನೋಡಿ ನೆಕ್ಸ್ಟ್ ನವೆಂಬರ್ ಅಲ್ಲಿ ಇಂಡಿಯಾ ಟೂರ್ ಮಾಡ್ತಾ ಇರೋದು ನ್ಯೂಜಿಲೆಂಡ್ ಗೆ. ಆ ಸೀರೀಸ್ ಇದಲ್ವಾ ಅದು ಮೇನ್ ಇಂಪಾರ್ಟೆಂಟ್. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ 10 billion ಪ್ರಾಫಿಟ್ ಆಗುವ ಸಾಧ್ಯತೆ ಇದೆ ಅಂತೆ, ಲಾಭ ಬರೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇರೋದು. ಹೌದು ಮಗ, ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ಇದೇನೋ ಆಲ್ರೆಡಿ ಅರ್ನ್ ಮಾಡ್ಬಿಟ್ಟಿದ್ದಾರೆ ಅಂತಲ್ಲ ಮನಿ, ಬಟ್ ಪ್ರೊಜೆಕ್ಟ್ ಆಗಿ ಮಾಡ್ತಾ ಇರೋದು 100% 10 billion ಗಿಂತ ಜಾಸ್ತಿ ಪ್ರಾಫಿಟ್ ಬಂದೇ ಬರುತ್ತೆ. ಯಾಕಂದ್ರೆ ಬ್ರಾಡ್ಕಾಸ್ಟ್ ವಿಚಾರದಲ್ಲಿರ್ಬೋದು, ಅಡ್ವರ್ಟೈಸ್ಮೆಂಟ್ ವಿಚಾರದಲ್ಲಿರ್ಬೋದು, ಮ್ಯಾಚ್ ರೆವೆನ್ಯೂದಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಒಂಥರ ಪ್ರಾಫಿಟ್ ಅನ್ನೋದು ಬರುತ್ತೆ ಮಗ ಇಂಡಿಯಾ ವಿರುದ್ಧ ಆಡಿದಾಗ. ಅದಕ್ಕೆ ಬೇರೆ ಕಂಟ್ರೀಸ್ ಮತ್ತೆ ಬೇರೆ ಟೀಮ್ಸ್ ಇಂಡಿಯಾ ವಿರುದ್ಧ ಸೀರೀಸ್ ನ ಆಡ್ಬೇಕು ಅಂತ ಅನ್ಕೋತಾ ಇರ್ತಾರೆ. ಇವಾಗ ನ್ಯೂಜಿಲೆಂಡ್ ತಗೊಳ್ಳಿ, ಇಂಡಿಯಾನ ಬಿಟ್ಟು ಬೇರೆ ಟೀಮ್ಸ್ ವಿರುದ್ಧ ಯಾವ್ದ್ರ ವಿರುದ್ಧ ಆದ್ರೂ ಸೀರೀಸ್ ನ ಆಡ್ಲಿ, ಅಷ್ಟೊಂದು ಅಲ್ಲಿ ರೆವೆನ್ಯೂನ ಜನರೇಟ್ ಮಾಡಕ್ಕಾಗಲ್ಲ. ಅದೇ ಇಂಡಿಯಾ ವಿರುದ್ಧ ಆಡ್ಲಿ, ಆಟೋಮೆಟಿಕ್ ಆಗಿ ರೆವೆನ್ಯೂ ಜನರೇಟ್ ಅನ್ನೋದಾಗುತ್ತೆ. ಅದು ಇಂಡಿಯಾದಲ್ಲಿ ಕ್ರಿಕೆಟ್ ಇರೋ ಪವರ್. ಅಪ್ಡೇಟ್ ನಂಬರ್ 5, AB de Villiers ಈ ತರ ಸ್ಟೇಟ್ಮೆಂಟ್ ಕೊಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ. ಇದನ್ನ ಕಂಪ್ಯಾರಿಸನ್ ಅಂತ ಆದ್ರೂ ಅನ್ಕೊಳ್ಳಿ, ಇಲ್ಲ ಡಿಬೇಟ್ ಅಂತ ಆದ್ರೂ ಅನ್ಕೊಳ್ಳಿ. ಇವ್ರು ಹೇಳಿರೋದು ಏನ್ ಗೊತ್ತಾ, ಓವರ್ಸೀಸ್ ಟೆಸ್ಟ್ ಅಂತ ಬಂದಾಗ ಸಚಿನ್ ತೆಂಡೂಲ್ಕರ್ ಗಿಂತಾನು ವಿರಾಟ್ ಕೊಹ್ಲಿ ಬೆಟರ್ ಅಂತ ಹೇಳಿರೋದು.
ಆಸ್ ಅ ರೆಕಾರ್ಡ್ಸ್ ಅಂತ ನೋಡಿದಾಗ ವಿರಾಟ್ ಕೊಹ್ಲಿಗಿಂತ ಬೆಟರ್ ಆಗಿದೆ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ಸ್. ಬಟ್ ಇವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿದಾರೆ, ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿ ಇವ್ರ ಜನರೇಷನ್ ಅಲ್ಲಿ ಆಡಿರೋದಲ್ಲ, ಎ ಬಿ ಡೆವಿಲಿಯರ್ಸ್ ಜೊತೆ ಎಲ್ಲ ಆಡಿದ್ದಾರೆ. ಅವಾಗ ಸಚಿನ್ ತೆಂಡೂಲ್ಕರ್ ಗಿಂತ ಇವ್ರು ಬೆಟರ್ ಅಂತ ಅನ್ಸಿರ್ಬೋದು, ಆದ್ರಿಂದ ಹೇಳಿರ್ಬೋದು. ಬಟ್ ಏನ್ ಗೊತ್ತಾ, ನನ್ನ ಪ್ರಕಾರ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬೋದು. ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಆಡಿದಾರಲ್ವಾ, ಹೌದೇ ಡಿಫ್ರೆಂಟ್ ಜನರೇಷನ್ ಡಿಫ್ರೆಂಟ್ ಕಂಡೀಷನ್ಸ್. ವಿರಾಟ್ ಕೊಹ್ಲಿ ಇದೆ ಡಿಫ್ರೆಂಟ್ ಜನರೇಷನ್ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ವಾ. ಆದ್ರಿಂದ ಆ ಜನರೇಷನ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಹೀರೋ, ಈ ಜನರೇಷನ್ ಗೆ ಬಂದು ವಿರಾಟ್ ಕೊಹ್ಲಿ ಹೀರೋ ಅನ್ಕೋಬೇಕಷ್ಟೇ. ಏನಂದ್ರೆ ಇವ್ರಿಬ್ರು ಇಂಡಿಯನ್ ಪ್ಲೇಯರ್ಸ್ ಅನ್ಬಿಟ್ಟು ಇನ್ನೂ ಖುಷಿ ಪಡ್ಬೇಕಷ್ಟೇ, ಕಂಪ್ಯಾರಿಸನ್ ಎಲ್ಲ ಮಾಡಕ್ ಹೋಗಬಾರ್ದು. ಅಪ್ಡೇಟ್ ನಂಬರ್ 6, ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ್ ಟೆಸ್ಟ್ ಸೀರೀಸ್ ನಡೀತಾ ಇದೆ. ಅದರಲ್ಲಿ ಪುಷ್ಟೇ ಮ್ಯಾಚ್ ಅಲ್ಲಿ ಹಿಸ್ಟ್ರಿನ ಬರ್ದಿರೋದು ಇಂಗ್ಲೆಂಡ್ ಪ್ಲೇಯರ್ಸ್. ಏನ್ ಗೊತ್ತಾ, ಪಾಕಿಸ್ತಾನ ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡ್ತಾರೆ, ಬೌಲಿಂಗ್ ಮಾಡೋದು ಇಂಗ್ಲೆಂಡ್ ಪ್ಲೇಯರ್ಸ್ ಅಲ್ವಾ. ಅದ್ರಲ್ಲಿ 5 ವಿಕೆಟ್ಸ್ ತಗೋತಾನೆ ಮಗ. 10 ವಿಕೆಟ್ಸ್ ಇರುತ್ತಲ್ವಾ, 5 ವಿಕೆಟ್ಸ್ ತಗೊಳ್ಳೋದು. ಓಯ್ಲಿ ರಾಬಿನ್ಸನ್ 5 ವಿಕೆಟ್ಸ್ ತಗೊಂಡ್ರೆ ಜಾಸ್ ಟಂಗ್ ಅವರು ಸಹ 5 ವಿಕೆಟ್ಸ್ ತಗೋತಾರೆ. ಅದ್ರಲ್ಲಿ ಹಿಸ್ಟ್ರಿ ಏನಂದ್ರೆ, ಇವಾಗ ನೋಡಿ ಇಬ್ರು ಈಕ್ವಲ್ ಆಗಿ ತಗೊಂಡಿರ್ತಾರೆ, 4 ವಿಕೆಟ್ಸ್ ತಗೊಂಡಿರ್ತಾರೆ. ಓಯ್ಲಿ ರಾಬಿನ್ಸನ್ ಅವ್ರ 5ನೇ ವಿಕೆಟ್ ನ ಅವ್ರು ಓವರ್ ಲಾಸ್ಟ್ ಬಾಲ್ ಅಲ್ಲಿ ತಗೋತಾರೆ, 5 ವಿಕೆಟ್ ನ ಕಂಪ್ಲೀಟ್ ಮಾಡ್ತಾರೆ. ಅದಾದ ನೆಕ್ಸ್ಟ್ ಓವರ್ ಅಲ್ಲಿ ಮೊದಲನೇ ಬಾಲ್ ಅಲ್ಲಿ ಜಾಸ್ ಟಂಗು ಸಹ ವಿಕೆಟ್ ನ ತಗೋತಾರೆ, 5 ವಿಕೆಟ್ ನ ಕಂಪ್ಲೀಟ್ ಮಾಡ್ತಾರೆ. ಇದು ಹಿಸ್ಟ್ರಿ. ಇದುವರೆಗೂ ಈ ತರ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಆಗಿದ್ದಿಲ್ಲ ಮಗ. ನೋಡಿ ಏನೇನ್ ಆಗ್ತಾವಂತ ಇದು ಸಹ ಆಗಿದೆ. ನೋಡಿ ಇವೆಲ್ಲ ಅಪರೂಪಕ್ಕೆ ಆಗೋದಷ್ಟೇ, ನಾವ್ ಅನ್ಕೊಂಡಾಗಲ್ಲ ಆಗ್ಬಿಡುತ್ತೆ ಅಂತ ಅನ್ಕೊಳಕ್ ಆಗಲ್ಲ. ಇದೆಲ್ಲ ರೇರ್ ಸಿನ್ಸ್, ಅದನ್ನ ನೋಡಿ ಖುಷಿ ಪಡ್ಬೇಕಷ್ಟೇ. ಮತ್ತೆ ಇದನ್ನ ಮೆಮೊರಿ ಆಗಿ ಇಟ್ಕೊಳಕ್ಕೆ ಮ್ಯಾಚ್ ಬಾಲ್ ಇದೆ ಅಲ್ವಾ, ಮ್ಯಾಚ್ ಬಾಲ್ ನ ಓಯ್ಲಿ ರಾಬಿನ್ಸನ್ ಮತ್ತೆ ಜಾಸ್ ಟಂಗ್ ಇಬ್ರು ಸಹ ಆಪ್ ನ ಮಾಡ್ಕೊಂಡು ಮೆಮೊರಿಗೋಸ್ಕರ ಇಟ್ಕೊಂಡಿದ್ದಾರೆ. ಇದು ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಅಷ್ಟೇ, ಬಾಯ್.